ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಶೀರ್ವಿಸಲ್ಪಟ್ಟಂಥ ಈ ಒಳ್ಳೆಯ ಉದಯ ಕಾಲಕ್ಕಾಗಿ ಕರ್ತನಿಗೆ ಮಹಿಮೆ. ಈ ದಿನವೂ ದೇವರು ಯಾವ ವಾಕ್ಯದೊಂದಿಗೆ ನಮ್ಮನ್ನು ಎಚ್ಚರಿಸ್ತಾರೆ ಎಂಬುದಾಗಿ ನಾವು ಸತ್ಯವೇದದ ಮೂಲಕವಾಗಿ ಇವತ್ತು ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 13ನೇ ವಚನ ಹೇಳ್ತಾ ಇದೆ, ಸದುಪದೇಶವನ್ನು ಇಡಿ, ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ, ಅದೇ ನಿನ್ನ ಜೀವವು. ಹೌದು ಪ್ರಿಯರೇ, ದೇವರ ವಾಕ್ಯವನ್ನು ಹಿಡಿಯುವಂಥ ಮನುಷ್ಯನು, ಅಂದರೆ ಕೈಗೊಂಡು ವಾಕ್ಯದ ಪ್ರಕಾರವಾಗಿ ನಡೆಯುವಂಥ ಮನುಷ್ಯನು, ಅವನು ಧನ್ಯನಾಗ್ತಾನೆ. ಯಾರು ದೇವರ ವಾಕ್ಯಕ್ಕೆ ಅಧೀನರಾಗ್ತಾರೋ, ವಾಕ್ಯವನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ವಾಕ್ಯದ ಪ್ರಕಾರವಾಗಿ ನಡೆಯುತ್ತಾರೋ ಅಂಥ ಮನುಷ್ಯರು ಧನ್ಯರಾಗಿದ್ದಾರೆ. ಅದನ್ನು ಸಡಿಲ ಬಿಡಬಾರದು. ಸ್ತೋತ್ರ. ಇವತ್ತು ದೇವರ ವಾಕ್ಯವನ್ನು ಅನೇಕರು ಪರಿಸ್ಥಿತಿಗಳ ನಿಮಿತ್ತವಾಗಿ, ಸಂದರ್ಭಗಳ ನಿಮಿತ್ತವಾಗಿ ಇವತ್ತು ದೇವರ ವಾಕ್ಯದಲ್ಲಿ ಸ್ತೋತ್ರ ಸಡಿಲವಾಗ್ತಾ ಇದ್ದಾರೆ. ಅದರ ಅರ್ಥ ಆತ್ಮಿಕವಾದ ಜೀವಿತದಲ್ಲಿ ಪರಿಪೂರ್ಣವಾಗಿ ನಿಲ್ಲುತ್ತಾ ಇಲ್ಲ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇಲ್ಲ. ದೇವರ ವಾಕ್ಯ ಇವತ್ತು ನಿಮ್ಮನ್ನು ನಿತ್ಯತ್ವಕ್ಕೆ ಅದು ಕರ್ಕೊಂಡು ಹೋಗಲಿಕ್ಕೆ ದೇವರ ವಾಕ್ಯ ಅನುದಿನವೂ ನಮ್ಮೊಂದಿಗೆ ಅದು ಪ್ರೇರಣೆ ಮಾಡುವಂಥದ್ದಾಗಿದೆ. ಆದರೆ ನಾಮಮಾತ್ರರಾಗಿ ಇವತ್ತು ದೇವರ ವಾಕ್ಯವನ್ನು ಕೈಗೊಂಡು ಜೀವಿಸುವಂಥ ಜನರು ಬಹಳ ಈ ಭೂಮಿಯ ಮೇಲಿದ್ದಾರೆ. ಆದರೆ ಇಲ್ಲಿ ಜ್ಞಾನಿಯಾದ ಸೊಲೊಮೋನನು ಬರಿತಾ ಇದ್ದಾನೆ, ಸದುಪದೇಶವನ್ನು ಇಡಿ, ಸಡಿಲ ಬಿಡಬೇಡ. ಅದನ್ನು ಹಿಡ್ಕೋ ಭದ್ರವಾಗಿ, ಅದನ್ನು ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೋ ಕೊನೆಯವರೆಗೂ ಕಾಪಾಡಿಕೊಂಡ್ರೆ ಮಾತ್ರ ಅದು ನಿನ್ನ ಜೀವವಾಗಿದೆ. ಅದು ನಿನ್ನನ್ನು ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ. ಅದರಿಂದ ದೇವರ ವಾಕ್ಯವನ್ನು ನಾವು ಅನುಸರಿಸಿ ನಡೆಯಬೇಕು. ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಂಥ ಮನುಷ್ಯನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುತ್ತಾನೆ. ಬಂಡೆಯ ಮೇಲೆ ಮನೆ ಕಟ್ತಾನೆ. ಅವನ ಅಸ್ಥಿವಾರ ಕ್ರಿಸ್ತನೇ ಆಗಿದ್ದಾನೆ. ಯಾರು ಕ್ರಿಸ್ತನಲ್ಲಿ ಮನೆ ಕಟ್ತಾರೋ, ಯಾರು ಕ್ರಿಸ್ತನನ್ನು ಸ್ತೋತ್ರ ಅನುಸರಿಸಿ ವಾಕ್ಯದ ಪ್ರಕಾರ ನಡೆಯುತ್ತಾರೋ, ಅವರು ನಿತ್ಯ ಶಾಶ್ವತವಾದಂಥ ಆ ಪರಲೋಕದಲ್ಲಿ ಸೇರುವಂಥವರಾಗಿದ್ದಾರೆ. ಆದ್ದರಿಂದ ದೇವರ ವಾಕ್ಯ ಸಡಿಲ ಬಿಡಬಾರದು. ಎಂಥ ಪರಿಸ್ಥಿತಿಗಳು ಬಂದರೂ ವಾಕ್ಯವನ್ನು ಕಾಪಾಡಿಕೊಳ್ಳಬೇಕು. ಯಾಕೆ ವಾಕ್ಯವನ್ನು ಕಾಪಾಡಿಕೊಳ್ಳಬೇಕೆಂದರೆ, ಇಲ್ಲಿ ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 68ನೇ ವಚನದಲ್ಲಿ ಸೀಮೋನ್ ಪೇತ್ರನು ಒಂದು ಸುಂದರವಾದಂಥ ಮಾತನ್ನು ಹೀಗೆ ಆತನು ಹೇಳ್ತಾ ಇದ್ದಾನೆ, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನೋಡಿ ಎಷ್ಟು ಆತನು ಆತನ ಮಹಿಮೆ ಪಡಿಸಿ ಮಾತಾಡ್ತಾ ಇದ್ದಾನೆ ಅಂದರೆ, ಅವನು ಗೊತ್ತಿದೆ ನೀನೇ ನಿತ್ಯ ಜೀವಕ್ಕೆ ಇರುವಂಥ ಮಾರ್ಗ, ನೀನೇ ನಿತ್ಯ ಜೀವಕ್ಕೆ ಪರಲೋಕಕ್ಕೆ ಬಾಗಿಲಾಗಿದ್ದಿ. ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋದು? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವಂಥ, ಕೊಡುವಂಥ, ಸೇರಿಸುವಂಥ ವಾಕ್ಯಗಳು ನಿನ್ನಲ್ಲಿದೆ. ಆದ್ದರಿಂದ ನಿನ್ನನ್ನು ಬಿಟ್ಟು ಈ ಭೂಮಿಯಲ್ಲಿ ಇನ್ಯಾರ ಬಳಿಗೆ ನಾವು ಹೋಗಬೇಕು ಸ್ವಾಮಿ? ಅದರ ಅರ್ಥ ನೀನು ನಮಗೆ ಸಾಕು, ನೀನು ನಮಗೆ ಸಾಕು. ಈ ಲೋಕದ ಯಾತ್ರೆಯಲ್ಲಿ ನೀವು ನಮಗೆ ಸಾಕು ಎಂಬುದಾಗಿ ಆತನು ಮಹಿಮೆ ಪಡಿಸುತ್ತಾ ಇದ್ದಾನೆ. ದೇವರ ಮಕ್ಕಳೇ, ಈ ದೇವರ ವಾಕ್ಯವನ್ನು ಸ್ತೋತ್ರ ಕೈಗೊಂಡು ಈ ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುವಂಥ ಮನುಷ್ಯರು ಅವರು ಧನ್ಯರು. ಸ್ತೋತ್ರ. ನೀವು ಅದೇ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ನೀವು ನೋಡೋದಾದರೆ, ದೇವರ ಒಂದು ವಾಕ್ಯ ಜ್ಞಾನೋಕ್ತಿಗಳು 16:20 ಹೇಳ್ತಾ ಇದೆ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯವನ್ನು ಸ್ಮರಿಸುವಂಥ, ಕೈಗೊಂಡು ನಡೆಯುವಂಥ, ಸದುಪದೇಶವನ್ನು ಅನುಸರಿಸುವಂಥ, ಅದನ್ನು ಕಾಪಾಡಿಕೊಳ್ಳುವಂಥ ಮನುಷ್ಯರು ಅವರು ನಿತ್ಯ ಜೀವವನ್ನು ಹೊಂದುವಂಥವರಾಗಿದ್ದಾರೆ. ಈ ಲೋಕದಲ್ಲಿ ಏನಿದ್ದರೂ ಇಲ್ಲದಿದ್ದರೂ ದೇವರು ನಮ್ಮನ್ನು ಕರೆದಿದ್ದಾನೆ. ಆ ಕರೆಯುವಿಕೆಯನ್ನು ನಾವು ಅನುಸರಿಸೋಣ, ಆತನ ಸ್ವರವನ್ನು ಕೇಳೋಣ,
ಆತನ ಚಿತ್ತವನ್ನು ಮಾಡೋಣ. ಆತನು ಯಾವ ಉದ್ದೇಶಕ್ಕಾಗಿ ನಮ್ಮನ್ನು ಕರೆದಿದ್ದಾನೋ ಆ ಉದ್ದೇಶವನ್ನು ನಾವು ಕಾಪಾಡಿಕೊಳ್ಳೋಣ, ಅದನ್ನು ಭದ್ರವಾಗಿ ಜೋಪಾನ ಮಾಡಿಕೊಳ್ಳೋಣ. ಹೇಗೆ ಒಬ್ಬ ಮನುಷ್ಯನು ಮುತ್ತು ರತ್ನಗಳನ್ನು ಆತನು ಜೋಪಾನವಾಗಿ ಕಾಯ್ದುಕೊಳ್ಳುತ್ತಾನೋ ಅದಕ್ಕಿಂತಲೂ ಹೆಚ್ಚಾಗಿ ದೇವರ ವಾಕ್ಯವನ್ನು ನಾವು ಕಾಪಾಡಿಕೊಳ್ಳುವುದಾದರೆ, ಅದರಂತೆ ನಾವು ನಡೆಯುವುದಾದರೆ, ಅದರಂತೆ ನಾವು ಜೀವಿಸುವುದಾದರೆ ಪ್ರಿಯರೇ, ಖಂಡಿತವಾಗಿಯೂ ಆ ಸದುಪದೇಶ ನಮ್ಮನ್ನು ನಿತ್ಯ ಜೀವಕ್ಕೆ ಸೇರಿಸುವಂಥದ್ದಾಗಿದೆ. ಆದ್ದರಿಂದ ಈ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಎಲ್ಲ